ದೇವೇಂದ್ರ ಕೀರ್ತಿ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಪ್ರಥಮವಾಗಿ ನಮಸ್ಕರಿಸುತ್ತಿದ್ದೇನೆ. ಹಾಗೆ ಜ್ಞಾನಭಾರತಿ ವಿದ್ಯಾಶಾಲೆಯ ಈ ವೇದಿಕೆಗೆ ಇನ್ನೇನು ಆಗಮಿಸಲಿರುವಂತಹ ನಿಮ್ಮೆಲ್ಲರ ಪ್ರೀತಿಯ ಜನಪ್ರಿಯ ಶಾಸಕರಾದಂತಹ ಶ್ರೀ ಗೋಪಾಲಕೃಷ್ಣ ಬೇಳೂರು ಸರ್ ಅವರಿಗೂ, ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲ ಗಣ್ಯಾತೀತ ವ್ಯಕ್ತಿಗಳಿಗೂ ಸಹ ನಾನು ನಮಸ್ಕರಿಸುತ್ತಾ ಈ ಒಂದು ಸಂದರ್ಭದಲ್ಲಿ ಈ ನಮ್ಮ ಶಾಲೆಯ ವರದಿ ವಾಚನ ಓದಲು ಇಚ್ಛಿಸುತ್ತೇನೆ. ನೈಜ್ಞಾನೇನ ಸದೃಶಂ ಎಂಬಂತೆ ಜ್ಞಾನಕ್ಕಿಂತ ಮಿಗಿಲಾದ ಸಂಪತ್ತು ಮತ್ತೊಂದಿಲ್ಲ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಎಂಬ ವಚನದಂತೆ ಪ್ರತಿ ಕ್ಷಣಕ್ಕೂ ಪರಿವರ್ತನೆಗೊಳ್ಳುತ್ತಿರುವ ಜಗತ್ತಿಗೆ ತಲತಲಾಂತರಗಳಿಂದ ವಿಜ್ಞಾನ, ತಂತ್ರಜ್ಞಾನ, ಸಂಸ್ಕೃತಿಗಳನ್ನು ಪ್ರಸಾರ ಮಾಡುತ್ತಾ ಮಾನವನ ಜೀವನವನ್ನು ಸದೃಢಗೊಳಿಸುತ್ತಾ ಹುರಿದುಂಬಿಸಿ ಪ್ರೋತ್ಸಾಹಿಸಿ, ಹಾಲಿನಲ್ಲಿ ತುಪ್ಪ ತೆಗೆದ ಹಾಗೆ, ನೀರಿನಿಂದ ಉಪ್ಪು ಬೇರ್ಪಡಿಸಿದ ಹಾಗೆ, ಅಜ್ಞಾನದಿಂದ ಜ್ಞಾನದೆಡೆಗೆ ಕರೆದೊಯ್ದು ಮಕ್ಕಳ ಮುಗ್ಧ ಮನಸ್ಸಿನಲ್ಲಿನ ಪ್ರತಿಭೆಯನ್ನು ಹೊರತರುವುದೇ ಶಿಕ್ಷಣ ಎಂದರೆ ತಪ್ಪಾಗಲಾರದು. ಆ ನಿಟ್ಟಿನಲ್ಲಿ ಪ್ರಕೃತಿಗೆ ಕಾನನವೇ ಹಸಿರು ದೀವಿಗೆಯಂತೆ, ಊರಿಗೆ ಶಾಲೆಯೇ ಜ್ಞಾನದ ದೀವಿಗೆಯಂತೆ ಇರಬೇಕಾದ ಈ ಹೊತ್ತಿನಲ್ಲಿ ದಿಟ್ಟ ಹೆಜ್ಜೆಯನ್ನಿಟ್ಟು ಪುಟಿದೇಳುತ್ತಿರುವ ನಮ್ಮ ಈ ಪುಟ್ಟ ಶಾಲೆಯೇ ಜ್ಞಾನಭಾರತಿ ವಿದ್ಯಾಶಾಲೆ ಹಾರಿಗೆ. ನಮ್ಮ ಶಾಲೆ 2004-05ರಲ್ಲಿ ಪ್ರಾರಂಭವಾದರೂ ಸಹ ನಮ್ಮ ಸಂಸ್ಥೆಯು ಆರ್ಥಿಕ ಮತ್ತು ಚಿರಾಸ್ತಿಗಳ ತೊಂದರೆಗಳಿಂದ ಅನೇಕ ಏರಿಳಿತಗಳನ್ನು ಕಂಡು ನಮ್ಮ ಶಾಲೆಯನ್ನು ನಡೆಸಲು ಆಗುವುದಿಲ್ಲ ಎಂದು ತೀರ್ಮಾನಿಸುವ ಹೊತ್ತಿನಲ್ಲಿ ಮಡಿಕೆಯ ಮಾಡುವಡೆ ಮೊನ್ನೆ ಮೊದಲು, ತೊಡಿಗೆಯ ಮಾಡುವಡೆ ಹೊನ್ನೆ ಮೊದಲು, ಶಿವಪಥವನೆರಿವಡೆ ಗುರುಪಥವೇ ಮೊದಲು ಎನ್ನುವ ಹಾಗೆ ನಾವೆಲ್ಲರೂ ಸಹ ಹೊಂಬುಜ ಮಠದ ಪೂಜ್ಯ ಶ್ರೀಗಳ ಮನದಾಳಕ್ಕೆ ನಮ್ಮ ಕಷ್ಟದ ಅರಿವುಗಳನ್ನು ಅರ್ಪಿಸಿದಾಗ ನಮ್ಮೆಲ್ಲರಿಗೂ ಸಾಗುವ ಪಥದೆಡೆಗೆ ಹುರಿದುಂಬಿಸಿ 2017-18ರಿಂದ ಹೊಂಬುಜ ಮಠದ ಪೂಜ್ಯ ಶ್ರೀಗಳು ಈ ಶಾಲೆಯ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡು ತನು ಮನ ಧನದೊಂದಿಗೆ ಪ್ರೋತ್ಸಾಹಿಸಿ ಇಂದು ನಮ್ಮ ಶಾಲೆ ಮುಚ್ಚದೆ ಮುನ್ನಡೆಸಲು ಕಾರಣೀಕರ್ತರಾದರು. ಇಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ದೊರೆಶನ್ಗಡ ಖಾಸಗಿ ಶಾಲೆಯ ಸಾಲಿಗೆ ನಮ್ಮ ಈ ಮಠದ ಶಾಲೆಯನ್ನು ಸೇರಿಸಿ ವ್ಯಂಗ್ಯವಾಗಿ ಮಾತನಾಡುವ ಸಂದರ್ಭದಲ್ಲಿಯೂ ಸಹ ಪೂಜ್ಯ ಶ್ರೀಗಳು ದಾಸರು ಹೇಳುವ ಹಾಗೆ ಸಮಾಧಾನದಿಂದಿರು ಮನವೇ ದೇವರು ಕೊಟ್ಟಾನು, ದೇವರು ಕೊಟ್ಟಾನು, ದೇವರು ಕೊಟ್ಟಾನು ಎನ್ನುವ ರೀತಿಯಲ್ಲಿ ಯಾವುದೇ ಪ್ರತಿಕ್ರಿಯೆ ನೀಡದೆ, ಫಲಾಪೇಕ್ಷೆ ಇಲ್ಲದೆ, ಇಡೀ ಪಶ್ಚಿಮ ಘಟ್ಟದಲ್ಲಿಯೇ ಪ್ರವೇಶ ಶುಲ್ಕವನ್ನೂ ಸಹ ಪಡೆಯದೆ ಸಂಪೂರ್ಣ ಉಚಿತವಾಗಿ ವಿದ್ಯಾದಾನ ಮಾಡುತ್ತಿರುವ, ಆಧ್ಯಾತ್ಮಿಕತೆಯೊಂದಿಗೆ ಶಿಕ್ಷಣದ ಬಗ್ಗೆ ಚಿಂತಿಸುತ್ತಿರುವ ಏಕೈಕ ಸ್ವಾಮೀಜಿ ಹೊಂಬುಜ ಮಠದ ಪೂಜ್ಯ ಶ್ರೀಗಳು ಎಂದರೆ ತಪ್ಪಾಗಲಾರದು. ಮಠದ ಈ ಶಾಲೆ ಶ್ರೀಮಂತರ ಮಕ್ಕಳು ಓದುವ ಡೊನೇಷನ್ಗಳ ಖಾಸಗಿ ಶಾಲೆಯಾಗದೆ ಎಷ್ಟೋ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಜ್ಞಾನ ದೇಗುಲವಾಗಿದೆ. ಮಕ್ಕಳಿಂದ ಯಾವುದೇ ಶುಲ್ಕವನ್ನು ಪಡೆಯದೆ ಶಿಕ್ಷಕರಾದಿಯಾಗಿ ಸಿಬ್ಬಂದಿಗಳ ಸಂಪೂರ್ಣ ವೇತನ ಮತ್ತು ಶಾಲೆಯ ನಿರ್ವಹಣೆ ವೆಚ್ಚವನ್ನು ಈ ಮಠವೇ ಭರಿಸುತ್ತಿದೆ. ಮಲೆನಾಡಿನ ಮಕ್ಕಳು ದೂರದ ಶಾಲೆಗೆ ಬಂದು ತಲುಪುವ ಮಾರ್ಗದ ಸಮಸ್ಯೆ ಅರಿತು ಉಚಿತವಾಗಿ 2 ಬಸ್ ಅನ್ನು ನೀಡಿ ಮಕ್ಕಳಿಂದ ರಿಯಾಯಿತಿ ದರದಲ್ಲಿ ಬಸ್ ಅನ್ನು ನೀಡಿ ಮಕ್ಕಳಿಗೆ ಕೇವಲ ರಿಯಾಯಿತಿ ದರದಲ್ಲಿ ಇಂಧನ ವೆಚ್ಚವನ್ನು ಮಾತ್ರ ಪಡೆಯುತ್ತಿದ್ದು, ಇನ್ನುಳಿದ ಯಾವುದೇ ರೀತಿಯ ವೆಚ್ಚವನ್ನು ಪಡೆಯದೆ ಉಚಿತವಾಗಿ ಶಾಲೆಯನ್ನು ನಡೆಸುತ್ತಿದ್ದರೂ ಸಹ ಸಾರ್ವಜನಿಕ ಕ್ಷೇತ್ರದಲ್ಲಿ ಖಾಸಗಿ ಶಾಲೆ ಎಂದು ಮಾತನಾಡುವಂತಹ ಮಾತನ್ನು ನಾವು ಕೇಳಿ ಬರ್ತಾ ಇದ್ದೀವಿ. ಆದರೂ ಸಹ ನಾವೇನು ಮಾತನಾಡುವ ಹಾಗಿಲ್ಲ. ಪೂಜ್ಯ ಶ್ರೀಗಳು ಅಷ್ಟೇ ಯಾವುದೇ ಶ್ರೀ ವೀರೇಂದ್ರ ಹೆಗ್ಗಡಿಯವರು ಅನೇಕ ಸಂದರ್ಭದಲ್ಲಿ ಹೇಳ್ತಾರೆ, ನಾವು ಒಳ್ಳೆಯ ಕೆಲಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಅನೇಕ ವಿಘ್ನಗಳು ಬರ್ತವೆ, ಅದಕ್ಕೆ ನಾವು ಪ್ರತಿಕ್ರಿಯೆಯನ್ನು ಕೊಡಬಾರದು ಅಂತ ಹೇಳ್ತಾರೆ. ಆ ರೀತಿಯಲ್ಲೂ ನಮ್ಮ ಪೂಜ್ಯ ಶ್ರೀಗಳ ಒಂದು ಶುಭಾಶಯವಾದದಿಂದ ನಾವು ಸಹ ಅದನ್ನು ತಟಸ್ಥವಾಗಿ ಯಾವುದೇ ವಿರೋಧವನ್ನು ವ್ಯಕ್ತಪಡಿಸದೆ ಈ ಶಾಲೆಯನ್ನು ಮುನ್ನಡೆಸುತ್ತಾ ಬಂದಿದ್ದೀವಿ. ನಮ್ಮ ಶಾಲೆಯು ಪೂಜ್ಯ ಸ್ವಾಮೀಜಿಯವರ ಅಧ್ಯಕ್ಷತೆಯೊಂದಿಗೆ ಶ್ರೀ ವೀರರಾಜ್ ಜೈನ್ ಕೊಡನವಳ್ಳಿ, ಶ್ರೀ ದೇವರಾಜ್ ಜೈನ್ ಕಪದೂರು, ಶ್ರೀ ಪ್ರಿಯಕುಮಾರ್ ಹಾರಿಗೆ, ಶ್ರೀ ಅನಿಲ್ ಕುಮಾರ್ ಕುದ್ರೂರು, ಶ್ರೀ ಭರತ್ ಒಳಗೆರೆ, ಶ್ರೀ ಮಹಾವೀರ್ BN ಹುರಡಿ, ಶ್ರೀ ಸುರೇಶ್ ಕೆರೋಡಿ ಇವರುಗಳ ಟ್ರಸ್ಟಿನ ಉಸ್ತುವಾರಿಯಲ್ಲಿ ನಡೆಯುತ್ತಿದ್ದು, ಇನ್ನು ತಂದೆಯೂ ನೀನೇ, ತಾಯಿಯೂ ನೀನೇ, ಬಂಧು ಬಳಗ ನೀನಲ್ಲದೆ ಮತ್ತಾರು ಇಲ್ಲಯ್ಯ ಎಂದು ನಂಬಿ ಬರುವ ನಮ್ಮ ಮಕ್ಕಳಿಗೆ ಈ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು, ಅವರನ್ನ ನೋಡ್ಕೊಳ್ತಿರುವಂತವ್ರು ಅಂತ ಹೇಳಿದ್ರೆ ಮುಖ್ಯ ಶಿಕ್ಷಕರಾಗಿ ದಿನಕರ KS, ಸಹ ಶಿಕ್ಷಕಿಯರಾಗಿ ಶ್ರೀಮತಿ ಅನುಪಮಾ ರೋಹಿತ್ ಮಣಗೋಡು, ಶ್ರೀಮತಿ ಪೂಜಾ ಶ್ರೀರಾಜು ಕಾರಣಿ,
ಕುಮಾರಿ ದಿವ್ಯ ಪದ್ಮರಾಜ್ ಕೊಡೂರು, ಶ್ರೀಮತಿ ನಾಗಮ್ಮ ಲೋಕೇಶ್ ವಾಟೆಹಕ್ಕಲು, ಕುಮಾರಿ ಪುಷ್ಪ ಎಂ ನೆಲ್ಲಿಬೀಡು, ಗೌರವ ಶಿಕ್ಷಕಿಯಾಗಿ ಕುಮಾರಿ ಸ್ತುತಿ ಅನಿಲ್ ಕುಮಾರ್ ಕುದ್ರೂರು, ಅಟೆಂಡರ್ ಆಗಿ ಶ್ರೀಮತಿ ಬೆಳಕಮ್ಮ ಹಾರಿಗೆ, ಅಡುಗೆಯವರಾಗಿ ಶ್ರೀಮತಿ ಪೂರ್ಣಿಮಾ ವಿಜಯ್ ಕುಮಾರ್ ಹಾರಿಗೆ, ಶ್ರೀಮತಿ ರತ್ನಮ್ಮ ಬ್ಯಾಕೋಡು, ವಾಹನ ಚಾಲಕರಾಗಿ ಜೊತೆಗೆ ಜವಾಬ್ದಾರಿಯನ್ನು ಪಡೆದವು. ನಾವು ಚಾಲಕರು ಅಂತ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಯಾಕೆಂದ್ರೆ ಆ ರೀತಿಯಲ್ಲಿಲ್ಲ. ನಮ್ಮೊಂದಿಗೆ ಅವರ ಒಡನಾಟ ಸಂಪೂರ್ಣ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿರುವವರು ಶ್ರೀ ಪ್ರಶಾಂತ್ ಕುಮಾರ್ ವಿಜೆ ಬಾಳಗುಡ್ಡೆ, ಶ್ರೀ ರವೀಂದ್ರ ಶೆಟ್ಟಿ ಮೊಳೂರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಸ್ತುತ 2025-26ನೇ ಸಾಲಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ನಮ್ಮ ಶಾಲೆಯ ಮಕ್ಕಳ ಸಂಖ್ಯೆ ಈ ಕೆಳಗಿನಂತಿದೆ. LKGಯಲ್ಲಿ 13, UKGಯಲ್ಲಿ 12, 1ನೇ ತರಗತಿಯಲ್ಲಿ 16, 2ನೇ ತರಗತಿಯಲ್ಲಿ 24, 3ನೇ ತರಗತಿಯಲ್ಲಿ 15, 4ನೇ ತರಗತಿಯಲ್ಲಿ 15, 13, 5ನೇ ತರಗತಿಯಲ್ಲಿ 13. ಒಟ್ಟು 106 ಮಕ್ಕಳು ನಮ್ಮ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ನಮ್ಮ ಶಾಲೆಯ 2025-26ನೇ ಸಾಲಿನಲ್ಲಿ ನಡೆದ ಚಟುವಟಿಕೆಗಳ ಒಂದು ಕಿರು ನೋಟವನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಕಳೆದ ವರ್ಷದ 5ನೇ ತರಗತಿಯಲ್ಲಿನ ಮಕ್ಕಳಲ್ಲಿ ಒಬ್ಬ ವಿದ್ಯಾರ್ಥಿ ನವೋದಯ ಶಾಲೆಗೆ ಆಯ್ಕೆಯಾಗಿದ್ದು, 4 ವಿದ್ಯಾರ್ಥಿಗಳು ಮೊರಾರ್ಜಿ ವಸತಿ ಶಾಲೆಗೆ ಆಯ್ಕೆಯಾಗಿರುವುದು ಈ ಶಾಲೆಗೆ ಹೆಮ್ಮೆಯ ಸಂಗತಿ. 2018-19ರಿಂದ 2024-25ರವರೆಗಿನ 6 ವರ್ಷದಲ್ಲಿ 7 ಮಕ್ಕಳು ನಮ್ಮ ಶಾಲೆಯಿಂದ ನವೋದಯದ ಶಾಲೆಗೆ ಆಯ್ಕೆಯಾಗಿದ್ದಾರೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಅಲ್ಲ, ನಿಜವಾಗಲೂ ಅತ್ಯಂತ ಉತ್ತಮವಾದಂತಹ ಒಂದು ಸಾಧನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ರೀತಿಯಲ್ಲಿ 2024-25ನೇ ಸಾಲಿನಲ್ಲಿ ನಮ್ಮ ಶಾಲೆಯಿಂದ ನವೋದಯ ಶಾಲೆಗೆ ಆಯ್ಕೆಯಾದಂತಹ ಉಜ್ವಲ್ ಜೈನ್ ಇವನಿಗೆ ಅಭಿನಂದನೆ ಮತ್ತು 5ನೇ ತರಗತಿ ಮಕ್ಕಳಿಗೆ ಬೀಳ್ಕೊಡುಗೆ ಸಮಾರಂಭ ಹಾಗೂ ಫಲಿತಾಂಶ ಪ್ರಕಟಣೆಯನ್ನು ದಿನಾಂಕ 10/4/2025ರಂದು ನಡೆಸುವುದರ ಮೂಲಕ 2024-25ನೇ ಸಾಲಿನ ಶೈಕ್ಷಣಿಕ ವರ್ಷವನ್ನು ಮುಗಿಸಲಾಯಿತು. 29/5/2025ರಂದು 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದ ಮೊದಲ ಕಾರ್ಯಪ್ರವೃತ್ತರಾಗಿ 1/6/2025ರಂದು ಪ್ರಾರಂಭೋತ್ಸವದ ಮೂಲಕ ಶಾಲೆಯನ್ನ ಪ್ರಾರಂಭಿಸಿದೆವು. 6/6/2025ರಂದು ಹೊಸದಾಗಿ 2 ಜನ ಶಿಕ್ಷಕರನ್ನ ಸಂದರ್ಶನದ ಮೂಲಕ ನೇಮಿಸಿಕೊಳ್ಳಲಾಯಿತು. ಇನ್ನು ಎಲ್ಲ ಶಾಲೆಗಳಲ್ಲಿ ನಡೆಸಿದಂತೆ ಎಲ್ಲಾ ರಾಷ್ಟ್ರೀಯ ಹಬ್ಬಗಳನ್ನು ನಮ್ಮ SDMC ಅಧ್ಯಕ್ಷರಾದಂತಹ ಯೋಗರಾಜ್ ಜೈನ್ ಹಾಗೂ ನಮ್ಮ ಟ್ರಸ್ಟಿಗಳಾದಂತಹ ಪ್ರಿಯಕುಮಾರ್, ವಿರಾಜ್ ಜೈನ್, ದೇವರಾಜ್ ಜೈನ್, ಮಾವೀರ್ ಹುರಳಿ, ಅನಿಲ್ ಕುಮಾರ್ ಇದರ ನೇತೃತ್ವದಲ್ಲಿ ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನ ಆಚರಿಸುತ್ತಿದ್ದು, ಅದೇ ಸಂದರ್ಭದಲ್ಲಿ ಮಕ್ಕಳ ದಿನಾಚರಣೆ ಹಾಗೂ ಶಿಕ್ಷಕನ ದಿನಾಚರಣೆಯನ್ನು ಸಹ ಅತ್ಯಂತ ವೈಭವದಿಂದ ಮನೋರಂಜನೆ ಕಾರ್ಯಕ್ರಮಗಳ ಮೂಲಕ ನಾವು ಆಚರಿಸಿರುವಂತದ್ದು ಅತ್ಯಂತ ಹೆಮ್ಮೆಯ ಸಂಗತಿ. ಇದೇ ಸಂದರ್ಭದಲ್ಲಿ ಹೇಗೆ ನಮ್ಮ ಊರಿನವರು ಸಹ ಸಹಕರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆಗಸ್ಟ್ 15ರಂದು ಭರತ್ ಬಾರದೊಳ್ಳಿ ಎಂಬ ಒಬ್ಬ ಯುವಕ ಎಲ್ಲ ಶಾಲೆಗೆ ಅವನು ಕೇರಳದಲ್ಲಿ ಮೊದಲು ಕೆಲಸ ಮಾಡ್ತಾ ಇದ್ದಂತೆ, ಅಲ್ಲಿಂದ ಊರಿಗೆ ಬಂದ ನಂತರದಲ್ಲಿ ನಮ್ಮ ಶಾಲೆಯನ್ನ ಆಯ್ಕೆ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ಬುಕ್ ಮತ್ತು ಪೆನ್ ಅನ್ನು ವಿತರಣೆ ಮಾಡುವುದರ ಮೂಲಕ ರಾಷ್ಟ್ರ ಪ್ರೇಮವನ್ನು ತೋರಿಸಿರುವಂತದನ್ನು ಸಹ ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ಳುತ್ತಿದ್ದೇನೆ. ಹಾಗೆ ನಮ್ಮ ಶಾಲೆಯಲ್ಲಿ ಪೂಜ್ಯ ಶ್ರೀಗಳ ಉಚಿತ ವಿದ್ಯಾದಾನದ ಬಗ್ಗೆ ತಿಳಿದು KS ಮಂಜುನಾಥ್ ರವರ ಅಧ್ಯಕ್ಷತೆಯಲ್ಲಿ ನಡೆಸುತ್ತಿರುವ ನವಚೇತನ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಇವರು ದ್ಯಾವಪ್ಪ ಬ್ಯಾಕೋಡು ಇವರ ಮುಖೇನ ನಮ್ಮ ವಿದ್ಯಾರ್ಥಿಗಳಿಗೆ ಪುಸ್ತಕ ದಾನ ಮಾಡಿರುವುದನ್ನು ಸಹ ಈ ಸಂದರ್ಭದಲ್ಲಿ ಸ್ಮರಿಸುತ್ತಿದ್ದೇನೆ. ಇನ್ನು ಅನೇಕ ಸಂದರ್ಭದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಖಾಸಗಿ ಶಾಲೆಯಲ್ಲಿ ಕೇವಲ ಶಿಕ್ಷಣಕ್ಕೆ ಮಾತ್ರ ಮಹತ್ವವನ್ನು ಕೊಡ್ತಾರೆ, ಬೇರೆ ಕಾರ್ಯಚಟುವಟಿಕೆಗಳು ಇರೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಶಾಲೆ ಅದಕ್ಕೆ ಹೊರತಾಗಿ ಈ ಒಂದು ಕ್ಲಸ್ಟರ್ ನಲ್ಲಿ ನಡೆದಂತಹ ಅಕ್ಟೋಬರ್ ತಿಂಗಳಿನ ನಡೆದಂತಹ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಅತಿ ಹೆಚ್ಚು ಬಹುಮಾನಗಳನ್ನು ನಮ್ಮ ಶಾಲೆ ಪಡೆದಿರುತ್ತದೆ. ಪ್ರಥಮವಾಗಿ 4, ದ್ವಿತೀಯ 7, ತೃತೀಯ 3, ಒಟ್ಟು 14 ಸ್ಪರ್ಧೆಗಳಲ್ಲಿ ವಿಜೇತರಾಗಿದ್ದು, ತಾಲೂಕು ಮಟ್ಟದಲ್ಲೂ ಸಹ ಭಾಗವಹಿಸಿ ಧಾರ್ಮಿಕ ಪಟ್ಟಣದಲ್ಲಿ ಅನಗ ಎಂಬ ವಿದ್ಯಾರ್ಥಿ ನಮ್ಮ ಶಾಲೆಯ ಹೆಸರನ್ನು ಅಲ್ಲಿಯೂ ಸಹ ಜನಪ್ರಿಯಗೊಳಿಸಿರುವುದನ್ನು ನಮ್ಮ ಶಾಲೆಯ ಹಿರಿಮೆ ಎಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿ ತಿಂಗಳು ಪೋಷಕರ ಸಭೆ ನಡೆಸಿದ್ದು ಮಕ್ಕಳ ಪರೀಕ್ಷೆಗಳ ಬಗ್ಗೆ ಅಲ್ಲದೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಸಹ ಚರ್ಚಿಸುತ್ತಿರುವುದು ನಮ್ಮ ಶಾಲೆಯ ವಿಶೇಷವಾಗಿದೆ. ಕೇವಲ ಅಂಕಗಳನ್ನು ನೋಡದೆ ಆ ಮಗು ಯಾಕಾಗಿ ಬರ್ತಾ ಇಲ್ಲ ಆರೋಗ್ಯದ ಕಡೆಗೆ ಪ್ರತಿಯೊಂದು ಚಟುವಟಿಕೆಯಲ್ಲೂ ಸಹ ನಮ್ಮ ಪೋಷಕರು ಮತ್ತು ಟ್ರಸ್ಟಿಗಳು ವಿಶೇಷವಾಗಿ ಚರ್ಚೆ ನಡೆಸುವಂಥದ್ದು ನಾನು ಅಂದ್ಕೊಂಡ ಮಟ್ಟಿಗೆ ನಮ್ಮ ಶಾಲೆಯಲ್ಲಿ ಮಾತ್ರ ಆ ರೀತಿಯಲ್ಲಿ ನಡೆಯುತ್ತಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಶಾಲೆಗೆ ಮಧ್ಯಾಹ್ನ ಊಟದ ಸಮಯದಲ್ಲಿ ಮಕ್ಕಳಿಗೆ ಕೂರುವ ಸಮಸ್ಯೆಯನ್ನು ಪೂಜ್ಯ ಶ್ರೀಗಳು ಮನಗಂಡು ಹೊಸದಾಗಿ ಊಟದ ಹಾಲ್ ನಿರ್ಮಿಸಲು ಆದೇಶಿಸಿ ಅದರಂತೆ
2,95,000 ವೆಚ್ಚದಲ್ಲಿ ಈಗಾಗಲೇ ಊಟ ನೀಡ್ತಾ ಇರುವಂತದ್ದು ಪೂಜ್ಯ ಶ್ರೀಗಳು ಉದ್ಘಾಟಿಸುವುದರ ಮೂಲಕ ನಿರ್ಮಿಸಿದೀವಿ. ಅದರ ಬಹುಪಾಲು ವೆಚ್ಚವನ್ನು ಪೂಜ್ಯ ಶ್ರೀಗಳೇ ಬರೆಸಿರ್ತಾರೆ. ಹಾಗೆಯೇ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು, ಸಾಗರ ಹೊಸನಗರ ಕ್ಷೇತ್ರದ ಶಾಸಕರು, ಕರ್ನಾಟಕ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷರು ಎಲ್ಲರನ್ನೂ ಕೂಡ ಹೃದಯದಿಂದ ನೋಡುವಂತ ಗೋಪಾಲಕೃಷ್ಣ ಬೇಡೂರು ಸಾಹೇಬರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಎದ್ದು ನಿಂತು ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನ ವೇದಿಕೆಗೆ ಆಹ್ವಾನಿಸಬೇಕು. ನಮ್ಮ ಟ್ರಸ್ಟಿಗಳು ಅವರನ್ನ ಕರೆತರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಹಾಗೆಯೇ ಶ್ರೀ ಎಸ್.ಎಲ್. ನಾಗರಾಜ್ ಜೈನ್ ಅವರು ಕೂಡ ವೇದಿಕೆಗೆ ಬರಬೇಕು. ಹಾಗೆ ಶ್ರೀ ಗಣೇಶ್ ಚಾಕಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಶ್ರೀ ವಿಜಯ್ ಆಡ್ಗಳ್ಳಿ ಅವರು ಆಗಮಿಸಬೇಕು. ಶ್ರೀ ರವಿ ಅವರು ಬ್ಯಾಕೋಡು ಪ್ರೌಢಶಾಲೆಯ ಅಧ್ಯಕ್ಷರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಕಳೆದ 22 ವರ್ಷಗಳಿಂದ ನಾವು ಶಾಸಕರು ನಮ್ಮ ಶಾಲೆಗೆ ಬಂದಿರಲಿಲ್ಲ. ನಮ್ಮ ಸುದೈವನು ಹಾಗೆ ಶ್ರೀಗಳು ಮತ್ತೆ ಶಾಸಕರು ಇವತ್ತು ಒಟ್ಟಾಗಿ ಆಗಮಿಸಿದ್ದಾರೆ. ಅವರು ದೀಪ ಪ್ರಜ್ವಲನೆಯ ಮೂಲಕ ನಮ್ಮ ಈ ಒಂದು ಅಮೂಲ್ಯವಾದಂತಹ ಗುರುವಂದನ ಹಾಗೂ ಚಿಣ್ಣರ 2025-26ನೇ ಸಾಲಿನ ಸಾಂಸ್ಕೃತಿಕ ಸೌರಭವನ್ನು ಉದ್ಘಾಟಿಸಿಕೊಡ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. तमसो मा ज्योतिर्गमय मृत्यो मा अमृतंगमय ॐ शान्ति शान्ति शान्तिः. ನಮ್ಮ ಶಾಲೆಗೆ ಇನ್ನೊಂದು ಸುಮಾರು 2,95,000 ವೆಚ್ಚದಲ್ಲಿ ಪೂಜ್ಯ ಶ್ರೀಗಳ ಒಂದು ಖರ್ಚು ವೆಚ್ಚಗಳನ್ನ ಭರಿಸಿ ಮತ್ತೊಂದು ಊಟದ ಹಾಲನ್ನು ನಿರ್ಮಿಸಿಕೊಟ್ಟಿರ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಎಲ್ಲಾ ಕಾರ್ಯಕ್ರಮಗಳು ಪೋಷಕರ ಸಭೆಗಳಲ್ಲಿಯೂ ವೀರರಾಜ್ ಕೊಡನವಳ್ಳಿ, ಪ್ರಿಯಕುಮಾರ್ ಆದಿಗೆ, ದೇವರಾಜ್ ಕಪದೂರು, ಅನಿಲ್ ಕುದ್ರೂರು, ಮಾವೀರ್ ಹುರುಳಿ, ಸುರೇಶ್ ಕೆರೋಡಿ ಇದ್ದು ಶಾಲೆಗಳ ಆಗುಹೋಗುಗಳ ಬಗ್ಗೆ ಗಮನ ಹರಿಸುವುದಲ್ಲದೆ ಅವರ ಮುಂದಾಳತ್ವದಲ್ಲಿ ಮಕ್ಕಳಿಗೆ ಮತ್ತು ಪೋಷಕರಿಗೆ ದಿನಾಂಕ 10/1/2026 ಅತ್ಯಂತ ವೈಭವದಿಂದ ಕ್ರೀಡೋತ್ಸವವನ್ನು ಸಹ ನಡೆಸಲಾಯಿತು. ಒಟ್ಟಿನಲ್ಲಿ ದಿನನಿತ್ಯವೂ ಭಗವಂತನ ಪ್ರಾರ್ಥನೆ, ನಾಡಗೀತೆ, ರಾಷ್ಟ್ರಗೀತೆ, ಜನರಲ್ ನಾಲೆಡ್ಜ್ ಪ್ರಶ್ನೆಗಳೊಂದಿಗೆ ದಿನಪತ್ರಿಕೆ ಓದುವುದರ ಮೂಲಕ ತರಗತಿಗಳನ್ನು ಪ್ರಾರಂಭಿಸಿ ನಮ್ಮ ಸಂಸ್ಥೆಯು ಉತ್ತಮ ಶಿಕ್ಷಣ ಕೊಡಿಸುವಲ್ಲಿ ಸಹಕಾರಿಯಾಗಿದೆ. ಹಾಗೆ ಶ್ರೀ ಹೊಂಬುಜ ಮಠದ ಪೂಜ್ಯ ಶ್ರೀಗಳ ನೇತೃತ್ವದ ಶ್ರೀ ನೇಮಿನಾಥ ಚಾರಿಟಬಲ್ ಟ್ರಸ್ಟ್ನ ಎಲ್ಲ ಸದಸ್ಯರ ಸಹಕಾರ, ಶ್ರದ್ಧೆ, SDMC ಅಧ್ಯಕ್ಷರ ಮತ್ತು ಸದಸ್ಯರ, ಪೋಷಕರ, ಊರಿನವರ ಸಹಕಾರ ಮತ್ತು ಪ್ರೋತ್ಸಾಹ ಪಡೆಯುತ್ತಾ ವಿಶೇಷವಾಗಿ ನಮ್ಮ ಶಾಲೆಗೆ ಸದಾ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಉಚಿತವಾಗಿ ನೀಡುತ್ತಿರುವಂತಹ ಹಾಗೂ ನಮ್ಮ ಶಾಲೆಯ ವೇಳೆಯಲ್ಲಿ ಯಾವುದೇ ಮಕ್ಕಳಿಗೂ ಸಹ ಆರೋಗ್ಯದಲ್ಲಿ ಏರುಪೇರಾದಂತಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಸಹ ಉಚಿತವಾಗಿ ನೀಡ್ತಾ ಇರುವಂತಹ ಡಾಕ್ಟರ್ ಸುಭಾಷಚಂದ್ರ ಜೈನ್ ಹಾರಿಗೆ ಹಾಗೂ ನಮ್ಮ ಶಾಲೆಗೆ ನಾನಾ ರೀತಿಯಲ್ಲಿ ಸಹಕಾರ ನೀಡ್ತಿರುವಂತಹ ದ್ಯಾವಪ್ಪ ಬ್ಯಾಕೋಡ್ ಶಾಲಾಭಿವೃದ್ಧಿಗೆ ಒಂದು ಸಹಾಯ ಬೇಕಾದಾಗ ಸಹಕರಿಸಿರುವಂತಹ ನಮ್ಮ ಟ್ರಸ್ಟಿಗಳ ಜೊತೆಗೆ ಶ್ರೀಮತಿ ಚೇತನಾ ಮಹೇಶ್ ಸಿಗಂದೂರು, ಶ್ರೀಮತಿ ಶ್ವೇತಾ ಸುಜಿನ್ ಕುದ್ರೂರು, ಶ್ರೀಮತಿ ಸಮ್ಮತಿ ಸಂದೇಶ್ ಲಕ್ಸಾರ್, ಶ್ರೀಮತಿ ಕಾಂತಾ ಚಂದಯ್ಯ ಮುರಕ್ಕಿ, ಶ್ರೀಮತಿ ನಾಗರತ್ನ ಗಜೇಂದ್ರ ಚಂದೋಳ್ಳಿ, ಶ್ರೀಮತಿ ಪ್ರಶಾಂತಿ ಸುರೇಶ್ ಮಣಕರಮಠ, ಶ್ರೀಮತಿ ಗಂಗಾ ಪೃಥ್ವಿವಟ್ ಬಲೆಗಲ್ಲು, ಶ್ರೀಮತಿ ಸಂಗೀತಾ ಲಕ್ಷ್ಮೀನಾರಾಯಣ್ ಗುಮ್ಗೋಡ್, ಶ್ರೀಮತಿ ರಂಜಿತಾ ಪ್ರಕಾಶ್ ಜೈನ್ ಬ್ಯಾಕೋಡು, ಶ್ರೀಮತಿ ಸಾವಿತ್ರಿ ಶಿವರಾಜ್ ತುಮರಿ, ಶ್ರೀಮತಿ ಅನಿತಾ ಅಣ್ಣಪ್ಪ ಸುಣಗೋಡು, ಶ್ರೀಮತಿ ವಿಜಯಲಕ್ಷ್ಮಿ ನರೇಂದ್ರ ಕುಮಾರ್ ತುಮರಿ, ಶ್ರೀಮತಿ ಸೌಮ್ಯ ಯುವರಾಜ್ ಯಲದಮಕ್ಕಿ, ಶ್ರೀಮತಿ ವನಿತಾ ರಾಮು ಹಾಬಿಗೆ ನಲ್ಲಿಬೀಡು, ಶ್ರೀಮತಿ ಪವಿತ್ರ ಯೋಗರಾಜ್ ಮುಂಡಿಗೆಮನೆ, ಶ್ರೀಮತಿ ಸುಚಿತಾ ಚಂದ್ರರಾಜ್ ಮಳೂರು, ಶ್ರೀಮತಿ ರಾಧಿಕಾ ಚಿದಾನಂದ್ ಹೊಸಕೊಪ್ಪ,
ಶ್ರೀಮತಿ ನಯನಾ ಚೇತನ್ ಕುಮಾರ್ ಹೊಸಕೊಪ್ಪ, ಶ್ರೀಮತಿ ವೇದಾವತಿ ರವೀಂದ್ರ ಕುಮಾರ್ ಗಣಮಕ್ಕಿ, ಶ್ರೀಮತಿ ಆಶಾ ಪ್ರವೀಣ್ ಹಾರಿಗೆ, ಶ್ರೀಮತಿ ಸಂಧ್ಯಾ ಯುವರಾಜ್ ಹಾರೇಗೊಪ್ಪ, ಶ್ರೀಮತಿ ಅರ್ಪಿತಾ ಸೋಮನಾಥ್ ಕಳು, ಶ್ರೀಮತಿ ಅನಿತಾ ಅಭಿರಾಜ್ ಬ್ಯಾಕೋಡ್, ಶ್ರೀಮತಿ ಸುಧಾ ಪದ್ಮರಾಜ್ ತಾರೋಡಿ, ಶ್ರೀಮತಿ ಮೇಧಾಶ್ರೀ ಮಹಾವೀರ್ ಮಳ್ಳೋಡಿ, ಶ್ರೀಮತಿ ಪಾರ್ವತಿ ಚೂಡಾರತ್ನ ಆಡಗಳಲೆ, ಶ್ರೀಮತಿ ಆರತಿ ಗೋಪಾಲ್ ವರ್ಣೇಕರ್ ತುಮರಿ, ಶ್ರೀಮತಿ ಜ್ಯೋತಿ ಅವಿನಾಶ್ ಹಿನ್ಸೋಡಿ, ಶ್ರೀಮತಿ ಚಲನ ಜಯಂತ್ ಬೊಬ್ಬಿಗೆ, ರಾಜು ಕಾರಣಿ ಹಾಗೂ ಸಂದೀಪ್ ಕೇಶವಪುರ ಹಾಗೂ ಶ್ರೀಮತಿ ಸನ್ಮತಿ ಜಯಂತ್ ಅಂಕಣಕೊಪ್ಪ ಆದಿಯಾಗಿ ಎಲ್ಲ ಪೋಷಕರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಆಭಾರಿಯಾಗಿರುತ್ತೇವೆ ಎಂದು ಹೇಳಲಿಕ್ಕೆ ಇಚ್ಛಿಸುತ್ತೇನೆ. ನಮ್ಮ ಶಾಲೆಯು ಉತ್ತಮ ಸಹಕಾರ ಹಾಗೂ ಪ್ರೋತ್ಸಾಹದೊಂದಿಗೆ ಉತ್ತಮ ಪ್ರಗತಿ ಹೊಂದುತ್ತಾ ಉಜ್ವಲ ಭವಿಷ್ಯ ರೂಪಿಸುವ ಜ್ಞಾನ ದೀವಿಗೆಯಾಗಿ ಬೆಳೆಯಲೆಂದು ಶುಭ ಹಾರೈಸುತ್ತಾ ಆಗಮಿಸಿರುವಂತಹ ಹಳೆಯ ವಿದ್ಯಾರ್ಥಿಗಳಿಗೂ ಮುದ್ದು ಪುಟಾಣಿಗಳಿಗೂ ಆಗಮಿಸಿದ ಗಣ್ಯರಿಗೂ ಪತ್ರಕರ್ತರಿಗೂ ಪೋಷಕರುವರಿಗೂ ನಮ್ಮ ಶಾಲೆಯ ಅಭಿಮಾನಿಗಳಿಗೂ ನನ್ನ ಸಹೋದ್ಯೋಗಿಗಳಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ವಂದಿಸುತ್ತಾ ಅರ್ಚಿಸಲರಿಯೇ ಪೂಜಿಸಲರಿಯೇ ನಿಮ್ಮ ವೇಷಧಾರಿಯ ಮನೆಯ ಪುಂಗಳ ನಾನಯ್ಯ, ನಿಮ್ಮ ಲಾಂಛನವ ಧರಿಸಿಪ್ಪ ಉದರ ಪೋಷಕ ನಾನಯ್ಯ ಎನ್ನುವುದರೊಂದಿಗೆ ಪೂಜ್ಯ ಶ್ರೀಗಳಿಗೆ ಮತ್ತೊಮ್ಮೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನನ್ನ ಈ ವರದಿ ವಾಚನವನ್ನು ಮುಗಿಸುತ್ತಿದ್ದೇನೆ. ಜೈ ಕನ್ನಡಾಂಬೆ, ಜೈ ಭಾರತ ಮಾತೆ.